ಸ್ನೇಹಿತರೆ, ನಾವು ಹಿಮಾಚಲ್ ಪ್ರದೇಶದ ತೋಷ್ ಅನ್ನೋ ಹಳ್ಳಿಲಿದ್ದೀವಿ. ನೋಡಿ ಎಷ್ಟೊಂದು ಸುಂದರವಾಗಿದೆ ಈ ಪ್ರದೇಶ, ಮತ್ತು ಅಷ್ಟೇ ದುರ್ಗಮವಾಗಿದೆ. ಈ ಕಡಿದಾದ ಮತ್ತು ಇಳಿದಾದ ಒಂದು ಪ್ರದೇಶದಲ್ಲಿ ರೈತರು ಮನೆಗಳನ್ನ ಕಟ್ಕೊಂಡ್ಬಿಟ್ಟು ಹಸುಗಳನ್ನು ಕುದುರೆಗಳನ್ನು ಸಾಕೊಂಡ್ಬಿಟ್ಟು ಕೃಷಿ ಮಾಡ್ತಾ ಇದ್ದಾರೆ. गोबर कहाँ क्या करेगा ये? खेत खाद बनाने, खेत में डालने के लिए इधर में लेके जा रहा है. ಇಂಥ ದುರ್ಗಮ ಪ್ರದೇಶದಲ್ಲಿ ಏನು ಕೃಷಿ ಮಾಡ್ತಾರೋ ನಾವು ನೋಡಬೇಕು. ನೀವು ಇವಾಗ ಇಲ್ಲಿ ಹಸುಗಳನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಹಿಮಾಚಲ್ ಪ್ರದೇಶದ ಪುಟ್ಟ ಹಳ್ಳಿಯ ಮಧ್ಯದಲ್ಲಿದ್ದೀವಿ ನಾವು. ಸೊ ಪಹಾಡಿ ಹಸುಗಳನ್ನು ನೀವು ನೋಡ್ಬೋದು. ಈ ಹಿಮಾಚಲ್ ಪ್ರದೇಶದ ಹಳ್ಳಿಗಳಲ್ಲಿ ಹಸುಗಳನ್ನ ಯಾವ ರೀತಿ ಸಾಕ್ತಾರೆ ನೋಡ್ಬೋದು. ತಮಗೆ ಸಿಕ್ಕಂಥ ಒಂದು ಪುಟ್ಟ ಜಾಗದಲ್ಲಿ ಹಸುಗಳ ಕೊಟ್ಟಿಗೆ ಮಾಡಿ ಜೀವನ ಮಾಡ್ತಾಯಿದ್ದಾರೆ. ಮೇಲ್ಗಡೆ ಮನೆ, ಸೊ ಹಸು ಕೊಟ್ಟಿಗೆ, ಕೆಳಗಡೆ ಸಾಮಾನು ಸರಂಜಾಮ ಮಾಡೋಕ್ಕೆ, ಮೇಲೆ ತಾವು ಜೀವನ ಮಾಡ್ತಾರೆ. ಈ ಹಸುಗೆ ಪಹಾರಿ, ಹಿಮಾಚಲ್ ಪಹಾಡಿ ಅಥವಾ ಹಿಮಾಚಲ್ ಪಹಾಡಿ ಹಸು ಅಂತ ಕರೀತಾರೆ. ಇವು ಮಧ್ಯಮ ಗಾತ್ರದ ಹಸುಗಳು, ಮೈ ಮೇಲೆ ಉದ್ದವಾದ ರೋಮಗಳು ಇರ್ತವೆ ಇದಕ್ಕೆ. ಸೊ ಇವು ಹಿಮಾಚಲ್ ಪ್ರದೇಶದಲ್ಲಿ ಓಡಾಡಿ ಮೇಯ್ಕೊಂಡು ಹಾಲು ಕೊಡ್ತವೆ. ಈ ದುರ್ಗಮವಾದ ಹಳ್ಳಿಲಿ ಜನ ಹಸು ಸಾಕ್ಕೊಂಡು ಕೃಷಿ ಮಾಡಿ ಜೀವನ ಮಾಡ್ತಾಯಿದ್ದಾರೆ. ನೋಡ್ಬೋದು ಎಷ್ಟು ದುರ್ಗಮವಾಗಿದೆ ಅಂತ. ಹಸುಗಳನ್ನು ನಿಲ್ಲಿಸೋಕ್ಕೂ ಜಾಗ ಇಲ್ಲ ಇಲ್ಲಿ. ಹೆಂಗೆ ಇಳಿಜಾದ ಪ್ರದೇಶದಲ್ಲಿ ಹಸುಗಳನ್ನು ನಿಲ್ಲಿಸಿದ್ದಾರೆ ನೋಡಿ. ಹಳ್ಳಿಗಳಲ್ಲಿ ಹಸುಗಳ ಒಂದು ಗಂಜಲವನ್ನು ಹೊತ್ಕೊಂಡು ಹೋಗಿ ಬೇರೆ ಕಡೆ ಸಾಗಿಸ್ತಾರೆ. ನೀವು ನೋಡ್ಬೋದು ಕೃಷಿ ಜೀವನ ಎಷ್ಟು ಕಷ್ಟ ಇದೆ ಈ ಹಿಮಾಚಲ್ ಪ್ರದೇಶದಲ್ಲಿ ಅಂತ. ಸೊ कहाँ लेके जा रहे हैं मैडम हम? गोबर कहाँ क्या करेगा ये? खेत खाद बनाने, खेत में डालने के लिए इधर में लेके जा रहा है. गाय है कितना है आपका? है दो तीन गाय है. इधर गाय है. इधर भी गाय है. ओके.